ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಒಂದು ರೆಸಿಪಿ ಮಾಡೋದನ್ನ ಅಂದರೆ ಮಲ್ಟಿ ವಿಟಮಿನ್ ಪೌಡ್ರ್ ಮಾಡೋದನ್ನ ತೋರಿಸ್ತಿದ್ದೀನಿ ನಿಮಗೆ. ತುಂಬ ಹೆಲ್ತ್ಗೆ ಒಳ್ಳೆಯದಿದು. ಮಾಲ್ಟ್ ಪೌಡ್ರ್ ಅಂತಲೂ ಅನ್ಬೋದು, ಇದಕ್ಕೆ ರಾಗಿ ಮಾಲ್ಟ್ ಅನ್ನಲೂ ಅನ್ಬೋದು. ಇದಕ್ಕೆ ರಾಗಿ ನಾನು ನೀಟಾಗಿ ತೊಳೆದು ಬಿಸಿಲಿಗೆ ಹಾಕ್ಕೊಂಡಿದ್ದೆ, ಕ್ಲೀನ್ ಮಾಡಿಕೊಂಡು. ಜೊತೆಗೆ ಹುರುಳಿಕಾಳು, ಕರಿ ಎಳ್ಳು, ಹೆಸರು ಕಾಳು, ಜೋಳ, ಸಜ್ಜೆ, ನವಣೆ, ಇನ್ನೊಂದು ಅದೇನೋ ಅಂತಾರೆ, ಇದನ್ನ ಆರ್ಕ್ಲೋ ಏನೋ ಅಂತಾರೆ, ಅದು ಕಡಲೆ ಬೀಜ, ಬಾದಾಮಿ, ಪಿಸ್ತಾ, ಗೋಡಂಬಿ, ಸನ್ಫ್ಲವರ್ ಸೀಡ್ಸು, ಪಂಪ್ಕಿನ್ ಸೀಡ್ಸು, ವಾಲ್ನಟ್ಸು, ಕಿವಿ ಫ್ರೂಟು, ಡೇಟ್ಸು, ಖರ್ಜೂರ, ಒಣದ್ರಾಕ್ಷಿ ಎಲ್ಲನೂ ತಗೊಂಡಿದ್ದೆ. ಇದನ್ನೆಲ್ಲನೂ ನಾನು ಸ್ಲೋ ಫ್ಲೇಮಲ್ಲಿ ನೀಟಾಗಿ ಹುರ್ಕೊಂಡಿದ್ದೀನಿ ಸ್ನೇಹಿತರೆ. ಒಂದು ಸ್ವಲ್ಪ ಟೈಮ್ ತಗೊಂಡ್ರೂ ಪರವಾಗಿಲ್ಲ, ನಿಧಾನಕ್ಕೆ ಹುರ್ಕೋಬೇಕು. ಯಾಕಂದರೆ ಇದು ಸ್ವಲ್ಪ ದಿನ ಇಟ್ಕೋಬೋದು, ನಾವು ಸ್ಟೇ ಮಾಡಿಕೊಂಡು ಸುಮಾರು 6 ತಿಂಗಳು ಇದನ್ನ ಯೂಸ್ ಮಾಡ್ಕೋಬೋದು. ನಾವು ಮಾಡಿದ್ಮೇಲೆ ಹೊರಗಡೆನೂ ಇಟ್ಕೋಬೋದು, ಇಲ್ಲ ಫ್ರಿಡ್ಜಲ್ಲಿ ಇಟ್ಕೊಂಡಾದರೂ ನಾವು ಯೂಸ್ ಮಾಡ್ಕೋಬೋದು. ಇದು ತುಂಬ ಹೆಲ್ತ್ಗೆ ಒಳ್ಳೆಯದು. ನೀವೊಂದು ಸಾರಿ ಟ್ರೈ ಮಾಡಿ ನೋಡಿ. ನನ್ನ ವಿಡಿಯೋ ಕೊನೆವರೆಗೂ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಮೇಲೆ ಒಂದು ಕ್ಲಿಕ್ ಕೊಡಿ. ಯಾಕಂತಂದ್ರೆ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ಒಂದು ಸ್ವಲ್ಪ ಸಪೋರ್ಟ್ ಮಾಡಿ ಸ್ನೇಹಿತರೆ. ನಾನು ಇವೆಲ್ಲ ಹುರಿದಿಟ್ಕೊಂಡು, ಇದು ಹುರಿದಿರೋದು ರೋಸ್ಟೆಡ್ ಪಿಸ್ತಾ ತಗೊಂಡಿದ್ದೆ, ಅದನ್ನ ಡೈರೆಕ್ಟಾಗಿ ಹಾಕ್ಕೊಂಡಿದ್ದೀನಿ. ಸನ್ಫ್ಲವರ್ ಸೀಡ್ಸು, ಕಡಲೆ ಬೀಜ, ಪಂಪ್ಕಿನ್ ಸೀಡ್ಸು ಇವೆಲ್ಲನೂ ಹುರ್ಕೊತಾ ಇದ್ದೀನಿ. ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ವೆಯ್ಟ್ ಗೇನ್ ಆರ್ ವೆಯ್ಟ್ ಲಾಸ್ ಎರಡಕ್ಕೂ ಯೂಸ್ ಆಗುತ್ತೆ. ಬ್ಲಡ್ ಕಡಿಮೆ ಇರೋರಿಗೆ, ಡಯಾಬಿಟಿಸ್ ಪೇಷಂಟ್ಸ್ಗೆ, ಆಲ್ಮೋಸ್ಟ್ ಹೇಳಬೇಕಂದ್ರೆ ಆಲ್ರೌಂಡರ್ ಇದು. ಎಲ್ಲದಕ್ಕೂ ತುಂಬ ಒಳ್ಳೆಯದು. ನೀವೊಂದು ಸಾರಿ ಟ್ರೈ ಮಾಡಿ ನೋಡಿ. ನಿಮಗೇನಾದರೂ ಇದರಲ್ಲಿ ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಬೋದು ಬೇಕಾದರೆ. ನಾವು ಏನಾದರೂ ಡೌಟ್ ಇದ್ದರೆ ನಾನು ಕಾಮೆಂಟಲ್ಲಿ ಕೇಳಿ, ನಾನು ತಿಳಿಸ್ತೀನಿ ಸರಿಯಾಗಿ. ಅದು ನಿಮ್ಮ ಡೌಟ್ ಕ್ಲಿಯರ್ ಮಾಡ್ತೀನಿ. ನನ್ನ ಚಾನಲ್ ಯಾಕೋ ಇಂಪ್ರೂವ್ಮೆಂಟ್ ಆಗ್ತಿಲ್ಲ ಸ್ನೇಹಿತರೆ, ಸಪೋರ್ಟ್ ಮಾಡಿ. ನಾನೇನಾದರೂ ಮಿಸ್ಟೇಕ್, ನನ್ನ ವೀಡಿಯೋಸ್ ಸರಿ ಇಲ್ಲ, ಕ್ಲಾರಿಟಿ ಇಲ್ಲ, ಅಥವಾ ಚೆನ್ನಾಗಿಲ್ಲ ಅನ್ನೋದೇನಾದರೂ ಇದ್ದರೆ ನೀವು ಸಜೆಷನ್ ಮಾಡೋಂಗಿದ್ರೆ ಮಾಡಿ. ನಾನು ತಿಳ್ಕೊಂಡು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಾನೇನು ನಾಲೆಡ್ಜ್ ಪರ್ಸನ್ ಅಲ್ಲ, ಏನೋ ನನ್ನ ಕೈಯಲ್ಲಿ ಆದಷ್ಟು ಮಾಡ್ತಿದ್ದೀನಿ. ಒಂದು ಸ್ವಲ್ಪ ಸಪೋರ್ಟ್ ಮಾಡಿ. ನೀವೇನಾದರೂ ಸಜೆಷನ್ ಮಾಡಿದ್ರೆ 100% ನಾನು ಅದು ತಗೊಂಡು ಟ್ರೈ ಮಾಡ್ತೀನಿ ನೀವು ಹೇಳ್ದಂಗೆ. ನೋಡಿ, ಅದನ್ನೆಲ್ಲ ಹುರ್ಕೊಂಡು ತಣ್ಣಗಾದ್ಮೇಲೆ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ. ನಾವು ಇದನ್ನ ಯಾವ ಥರ ಯೂಸ್ ಮಾಡ್ಕೋಬೇಕು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ನಿಮಗೆ. 1-2 ಗ್ಲಾಸ್ ನೀರು ತಗೊತಾ ಇದ್ದೀನಿ, ದೊಡ್ಡ ಗ್ಲಾಸಲ್ಲಿ. ಸುಮಾರು 2 ಗ್ಲಾಸು ಒಂದು ಅರ್ಧ ಲೀಟರ್ ಆಗುತ್ತೆ. ಒಂದು 4 ಜನ ಕುಡಿಬೋದು ಇದನ್ನ. ಅರ್ಧ ಲೀಟರ್ನ 1/4 ಲೀಟರ್ಗೆ 1 ಸ್ಪೂನ್ ಆದರೆ ಪೌಡ್ರ್ ಸರಿ ಹೋಗುತ್ತೆ. ಎಲ್ಲವನ್ನೂ ಹಾಕಿದ್ದೀವಲ್ಲ, ಒಂದು ಸ್ವಲ್ಪ ತಿಕ್ನೆಸ್ ಬರುತ್ತೆ. ನಾನು 2 ಗ್ಲಾಸ್ಗೆ 2 ಸ್ಪೂನ್ ಹಾಕ್ಕೊತಿದ್ದೀನಿ. ನಾನು ಈ ಮಾಲ್ಟ್ ಪೌಡ್ರನ್ನ 1.5 ತಿಂಗಳಿಂದ ಯೂಸ್ ಮಾಡ್ತಿದ್ದೀನಿ. ನಾನೊಂದು 2 kg ತೂಕ ಕಡಿಮೆ ಆಗಿದ್ದೀನಿ. ಹೇಗೆ ಅಂದರೆ, ನಾನು ಬೆಳಗ್ಗೆ ಒಂದು ಸ್ವಲ್ಪ ದಪ್ಪಕ್ಕೆ 1/4 ಲೀಟ್ರಷ್ಟು ಮಾಲ್ಟ್ ಕುಡಿತಾ ಇದ್ದೀನಿ. ಸ್ವಲ್ಪ ದಪ್ಪ ಮಾಡ್ಕೊಂಡು ಕುಡಿತೀನಿ. ಟಿಫನ್ ಸ್ಕಿಪ್ ಮಾಡ್ತಿದ್ದೀನಿ. ಸುಮಾರು 12:30 1:30 ಆ ಮಧ್ಯೆ ಊಟ ಮಾಡ್ತೀನಿ. ನಾನು ವೆಯ್ಟ್ ಲಾಸ್ ಆಗಬೇಕು, ನಾನು ಸ್ವಲ್ಪ ವೆಯ್ಟ್ ಜಾಸ್ತಿ ಇದ್ದೀನಿ, ವೆಯ್ಟ್ ಲಾಸ್ ಆಗಬೇಕು ಅಂತ ಟಿಫನ್ ಮಾಡ್ದಿರ ಇನ್ನು ತಗೊತಾ ಇದ್ದೀನಿ. ಸಣ್ಣ ಆಗಿರೋದ್ರ ಜೊತೆಗೆ ನನಗೆ ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಇಲ್ಲ. ಕೈ ನೋವು, ಕಾಲು ನೋವು, ಸುಸ್ತು ಯಾವ ಥರದ್ದು ಇಲ್ಲ. ಚೆನ್ನಾಗಿದೆ ಹೆಲ್ತ್. ನಾನು ಹೇಳಬೇಕಂದ್ರೆ ಮೊದಲಿಗಿಂತೂ ಇನ್ನೂ ಹುಷಾರಾಗಿದೆ ನನ್ನ ಬಾಡಿ ಈಗ. ಇದೇ ವೆಯ್ಟ್ ಗೈನ್ ಆಗಬೇಕಾಗಿರೋರು ಏನು ಮಾಡಬೇಕಂದ್ರೆ, ಬೆಳಗ್ಗೆ ಇದು ಮಾಮೂಲಿಯಾಗಿ ಕುಡಿಬೇಕು. ಕಾಫಿ, ಟೀ ಸ್ಕಿಪ್ ಮಾಡಿ ಇದನ್ನ ಕುಡೀರಿ. ಕುಡಿದು ಜೊತೆಗೆ ಮಾಮೂಲಿ ಹೆಂಗೆ ತಿಂಡಿ ತಿಂದ್ಕೊಂಡು ಹೋಗ್ತಿರೋ 3 ಹೊತ್ತು ಆ ಥರ ತಿಂದ್ಕೊಳ್ಳಿ. ಹೆಲ್ತ್ ಆರಾಮಾಗಿರುತ್ತೆ. ಬ್ಲಡ್ ಇಂಪ್ರೂವ್ಮೆಂಟ್ ಆಗುತ್ತೆ. ತುಂಬ ಒಳ್ಳೆಯದು. ನೋಡಿ, ಇದು ನಾನು ಚೆನ್ನಾಗಿ ಕಾಯಿಸ್ಕೊಂಡಿದ್ದೀನಿ, ನೊರೆ ಬರೋವರೆಗೂ ಕಾಯಿಸ್ಕೊಂಡಿದ್ದೀನಿ. ಈಗ ಇದನ್ನ ಗ್ಲಾಸಿಗೆ ಸೇರಿಸ್ಕೊಳ್ಳೋಣ. ನಾನು ಇದಕ್ಕೆ ಒಂಚೂರು ಡಯಾಬಿಟಿಸ್ ಪೇಷಂಟ್ಸ್ ಏನಾದರೂ ಇದ್ದರೆ, ನಾವು ಸ್ವೀಟ್ ಕುಡಿಬಾರ್ದಲ್ಲ, ಅದಕ್ಕೆ ಒಂಚೂರು ಸಾಲ್ಟ್ ಸೇರಿಸ್ಕೊತಾ ಇದ್ದೀನಿ ಗ್ಲಾಸ್ಗೆ. ಇದಕ್ಕೆ ಒಂದು ಗ್ಲಾಸ್ಗೆ ಹಾಗೆ ಇದನ್ನ ಗಂಜಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಮೇ ಬಿ ಯಾರಾದರೂ BP ಪೇಷಂಟ್ಸ್ ಇದ್ದರೆ ಮನೆಯಲ್ಲಿ ಹೇಗೆ ಅಂತ ಅನ್ಕೋಬೋದು. ಸಾಲ್ಟ್ ಹಾಕ್ತಿದ್ದೀರಲ್ಲ, ಏನು ಮಾಡಬೇಕು ಅಂತ. ಶುಗರು BP ಎರಡೂ ಇರೋರಾದರೆ ಸಾಲ್ಟ್ ಏನು ಸೇರಿಸ್ಕೋಬೇಡಿ, ಹಾಗೇ ಕುಡೀರಿ. ಯಾಕಂದರೆ ಇದರಲ್ಲಿ ನಾವೆಲ್ಲ ಐಟಮ್ಸು ಇದೆ. ಡೇಟ್ಸ್ ಇದೆ, ಖರ್ಜೂರ ಇದೆ, ಒಣದ್ರಾಕ್ಷಿ ಇದೆ. ಇದನ್ನೆಲ್ಲ ಸ್ವಲ್ಪ ಒಂಚೂರು ಸ್ವೀಟ್ ಕೊಡುತ್ತೆ, ಅದೇ ಸಾಕು, ಹಾಗೆ ಕುಡಿಬೋದು. ನಾನು ಇದಕ್ಕೆ ಇದ್ರ ಜೊತೆ ಆರ್ಗ್ಯಾನಿಕ್ ಬೆಲ್ಲ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನೊಂದು ಸಣ್ಣ ಸ್ಪೂನಲ್ಲಿ 2 ಸ್ಪೂನ್ ಸೇರಿಸ್ಕೊತಾ ಇದ್ದೀನಿ. ಇದು ನಾನು ಕುಡಿಯೋಕ್ಕೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು.
ನಾನು ಒಂದೇ ಥರ ರೊಟೀನಾಗಿ ಕುಡಿಯಲ್ಲ. ಒಂದಿನ ಸಾಲ್ಟಲ್ಲೇ ಕುಡಿತೀನಿ, ಒಂದಿನ ಬೆಲ್ಲ ಸೇರಿಸ್ಕೊತೀನಿ, ಒಂದಿನ ಹಾಗೆ ಕುಡಿತೀನಿ. ನನಗೆ ಹೇಗೆ ಕನ್ವೀನಿಯೆಂಟೋ, ನನಗೆ ಹೇಗೆ ಕಂಫರ್ಟಬಲೋ ಹಾಗೆ ತಗೊತೀನಿ. ನೀವು ಕೂಡ ಅಷ್ಟೇ ಹಾಗೆ ತಗೋಬೋದು. ಇನ್ನೊಂದೇನು ಅಂದರೆ ಇದನ್ನ ನಾವು ಬೇಸಿಗೆ ಕಾಲದಲ್ಲಾದರೆ, ಮೊದಲ ಕಾಲದಲ್ಲಿ ರಾಗಿ ಜಾವ ಅಥವಾ ಅದೇನು ಅಂತ ರಾಗಿ ಜಾವ ಅಂತ ಕುಡಿತಿದ್ರಲ್ಲ, ಅದೇ ಥರ ಇದು ನೈಟ್ ಹೊತ್ತಲ್ಲಿ ನಾವು ಕಾಯಿಸಿಟ್ಬಿಟ್ಟು ಈ ಥರ ಒಂದು ಸ್ವಲ್ಪ ತೆಳ್ಳಗೆ ಕಾಯಿಸ್ಬೇಕು, ಯಾಕಂದರೆ ಆರಿದ್ರೆ ದಪ್ಪ ಆಗುತ್ತಿದ್ದು. ಕಾಯಿಸಿಟ್ಬಿಟ್ಟು ಬೆಳಗ್ಗೆ ಅದಕ್ಕೆ ಒಂದು ಸ್ವಲ್ಪ ಮಡಿಕೆ ನೀರಾಗಲಿ ಇಲ್ಲ ಒಂದು ಸ್ವಲ್ಪ ಮಜ್ಜಿಗೆ ಆಗಲಿ ಸೇರಿಸ್ಕೊಂಡು ಒಂಚೂರು ಸಾಲ್ಟ್ ಸೇರಿಸ್ಕೊಂಡು ಈರುಳ್ಳಿ ಸಣ್ಣ ಸಣ್ಣ ಕಚ್ಚಿಟ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ, ತಂಪಾಗಿರುತ್ತೆ. ಬೇಸಿಗೆಯಲ್ಲಿ ಆ ಥರನೂ ಯೂಸ್ ಮಾಡ್ಕೋಬೋದು. ನಮ್ಗೆ ಹೇಗೆ ಬೇಕೋ ಆಗ ಯೂಸ್ ಮಾಡ್ಕೋಬೋದು ಸ್ನೇಹಿತರೆ, ತುಂಬ ಒಳ್ಳೆಯದಿದು. ನಾನು ಪದೇ ಪದೇ ತುಂಬ ಅಂತ ಹೇಳ್ತಾ ಇದ್ದೀನಿ, ಬೋರ್ ಅನ್ಕೋಬೇಡಿ. ಇದನ್ನ ಇನ್ನೊಂದು ಟೈಪ್ ಹೇಗಂದರೆ ಹಾಲಿಗೆ ಮಿಕ್ಸ್ ಮಾಡ್ಕೊಳ್ಳೋದು. ನಾವು ಹಾಲು ಕಾಯ್ಸೋಕೆ ಇಟ್ಕೊಂಡು ಡೈರೆಕ್ಟಾಗಿ ಹಾಲ್ಗೆ ಹಾಕಿದ್ರೆ ಇದು ಗಂಟು ಕಟ್ಕೊಂಡ್ಬಿಡುತ್ತೆ. ಅದಕ್ಕಂತ ನಾನೊಂದು ಚೂರು ನೀರು ಹಾಕ್ಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದು ಚಿಕ್ಕ ಸ್ಪೂನಲ್ಲಿ 1-2 ಸ್ಪೂನ್ ಹಾಕ್ಕೊಂಡು ಪೌಡ್ರನ್ನ ಇದನ್ನ ಹಾಲಿಗೆ ಸೇರಿಸ್ಕೊತಾ ಇದ್ದೀನಿ. ಹಾಲು ಉಕ್ಕಿ ಬರೋ ಸ್ಟೇಜ್ ಈಗ ಇದನ್ನ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಕಲಿಸ್ಕೊಂಡ್ರೆ 1-2 ನಿಮಿಷ ಈ ಪೌಡ್ರ್ ರೆಡಿ ಆದಂಗೆ. ಇಲ್ಲ ನಾವು ಹಾಲು ಕಾಯಿಸ್ಕೊಂಬಿಟ್ಟು ಬೂಸ್ಟು ಹಾರ್ಲಿಕ್ಸು ಆ ಥರ ಮಿಕ್ಸ್ ಮಾಡ್ಕೊತೀವಲ್ಲ ಗ್ಲಾಸಲ್ಲಿ ಹಾಕ್ಕೊಂಡು, ಆ ಥರ ಕೂಡ ಬೇಕಾದರೂ ಹಾಕ್ಕೊಂಡು ಕುಡಿಬೋದು. ಯಾಕಂದರೆ ಇದು ಆಲ್ರೆಡಿ ರೋಸ್ಟ್ ಮಾಡಿದ್ದೀವಿ ಸ್ಲೋ ಫ್ಲೇಮಲ್ಲಿ, ಟೇಸ್ಟ್ ಚೆನ್ನಾಗಿರುತ್ತೆ. ಪೌಡ್ರು ಕೂಡ ಮೆತ್ತಗೆ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಇನ್ನೂ ಮೆತ್ತಗೆ ಬೇಕಂತಂದರೆ ನಾವು ಬಟ್ಟೆಯಲ್ಲಿ ಕಾಟನ್ ಬಟ್ಟೆ ಒಂದು ತೊಗೊಂಡು ಶೋಧಿಸ್ಕೊಂಡ್ರೆ ಇನ್ನೂ ಅದು ಪೌಡ್ರ್ ಚೆನ್ನಾಗಿ ತುಂಬ ಸಾಫ್ಟ್ ಆಗುತ್ತೆ. ನಾವು ಡೈರೆಕ್ಟಾಗಿ ಹಾಲ್ಗೆ ಮಿಕ್ಸ್ ಮಾಡ್ಕೊಂಡು ಕುಡಿಬೋದು. ಬೇಸಿಗೆಯಲ್ಲಿ ಬರೀ ನೀರಿಗೆ ಹಾಕ್ಕೊಂಡು ಕುಡಿಬೋದು. ನಮ್ಗೆ ಹೆಂಗೆ ಅನುಕೂಲನೋ ಹಂಗೆ ಕುಡಿಬೋದು ಸ್ನೇಹಿತರೆ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಒಂದು ಸ್ವಲ್ಪ ಸಪೋರ್ಟ್ ಮಾಡಿ. ಏನನ್ನೋ ಮಾತ್ರ ಇಂಪ್ರೂವ್ಮೆಂಟ್ ಇಲ್ಲ ಸ್ನೇಹಿತರೆ ನನ್ನ ಚಾನಲ್. ಒಂದು ಸಬ್ಸ್ಕ್ರೈಬ್ ಒಂದು ಬಟನ್ ಅಷ್ಟೇ, ನಿಮಗೇನೂ ನಷ್ಟ ಆಗಲ್ಲ, ಅಲ್ಲೇನೂ ಹೋಗಲ್ಲ. ಒಂದು ಸ್ವಲ್ಪ ಸಪೋರ್ಟ್ ಮಾಡಿದ್ದೀವಿ ಅಂತ ಸ್ಯಾಟಿಸ್ಫ್ಯಾಕ್ಷನ್ ಉಳಿಯುತ್ತೆ ನಿಮಗೆ. ಒಂದು ಸ್ವಲ್ಪ ಸಪೋರ್ಟ್ ಮಾಡಿ ನನಗೆ. ತುಂಬ ಹೆಲ್ತ್ ಒಳ್ಳೇದು ಈ ಪೌಡ್ರು. ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ. ನನಗೆ ಕಾಮೆಂಟಲ್ಲಿ ತಿಳಿಸಿ ಹೇಗಿದೆ ಅಂತ. ಏನಾದರೂ ಡೌಟ್ ಬಂದರೆ ನನಗೆ ಕಾಮೆಂಟಲ್ಲಿ ಕೇಳಿ, ನಾನು ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.